ಬೀದಿಲಿ ಹೋಗೋರೆಲ್ಲ ಇವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡಿ, ಇವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡಿ ಅಂತ ಲೆಟ್ರ್ ಕೊಟ್ಬಿಟ್ರೆ ರಾಜ್ಯ ನಡೆಸೋದು. ಈ ಕಾನೂನನ್ನ ಮಾಡಿದ್ರೆ ಬಿ ಜೆ ಪಿ ಸಂವಿಧಾನದಲ್ಲೇ ತಪ್ಪು. ರಾಜ್ಯಪಾಲರು ಬಿ ಜೆ ಪಿಯ ಏಜೆಂಟ್. ಡೆಲ್ಲಿಗೆ ಹೋದ್ರು, ಅಮಿತ್ ಶಾ ಕುಮಾರಸ್ವಾಮಿ ಅವ್ರನ್ನ ದೇವೇಗೌಡರನ್ನ ಮೀಟ್ ಆದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅದು ಸಂವಿಧಾನ ಬಾಹಿರ. ನಾನು ಪ್ರೈಮ್ ಮಿನಿಸ್ಟರ್ ಮೇಲೆ ತನಿಖೆ ಮಾಡಬೇಕು, ಇಷ್ಟು ದುಡ್ಡು ಹೊಡ್ಕೊಂಬಿಟ್ಟವ್ರೆ ಕೊಡಿ ಅಂದರೆ ಕೊಟ್ಟರು. ರೋಡಲ್ಲೋಗೋರಿಗೆಲ್ಲ ಕೊಟ್ಬಿಟ್ರೆ ರಾಜ್ಯಪಾಲರು ಮಾಡಿರೋದೇ ಕಾನೂನು ಬಾಹಿರ. ಈಗ ಯಡಿಯೂರಪ್ಪ ಪ್ರತಿಯೊಂದನ್ನು ತಿದ್ದುತ್ತಾ ಇದ್ದಾರೆ. ಅಂದರೆ ತಿದ್ದಪ್ಪ ಯಡಿಯೂರಪ್ಪ ಅನ್ನೋಕ್ಕಾಗಲ್ಲ. ಬಿ ಜೆ ಪಿಯ ವಿರುದ್ಧ ಎಲ್ಲೆಲ್ಲಿ ಸರ್ಕಾರಗಳಿವೆ ಅಲ್ಲಿ ರಾಜ್ಯಪಾಲರ ಮೂಲಕ ಕೇಂದ್ರ ಸರ್ಕಾರ ಇಂಡೈರೆಕ್ಟ್ ಆಗಿ ಸರ್ಕಾರವನ್ನು ನಡೆಸ್ತಾ ಇದೆ. ಬಿ ಜೆ ಪಿಯವರ ತಂತ್ರ, ಅದನ್ನು ವಿಫಲಗೊಳಿಸಲು ನಾವು ರಣತಂತ್ರವನ್ನು ಹೇಳಿದ್ದೇವೆ. ಇದು ಭ್ರಷ್ಟರ ಬೇಟೆ. ನೋಡ್ರಿ, ಪ್ರಾಸಿಕ್ಯೂಷನ್ ಬಗ್ಗೆ ಒಂದು ಕಾಮನ್ ಸೆನ್ಸು ರಾಜ್ಯಪಾಲರಿಗೆ ಇರಬೇಕಾಗಿತ್ತು. ಬೀದಿಲಿ ಹೋಗೋರೆಲ್ಲ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡಿ, ಇವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡಿ ಅಂತ ಲೆಟ್ರ್ ಕೊಟ್ಬಿಟ್ರೆ ರಾಜ್ಯ ನಡೆಸೋದಂಗೆ. ಕಾನೂನಲ್ಲಿ 17B ಕರೆಕ್ಟಾಗಿ ನಮೂದಾಗಿದೆ. ಯಾರು ತನಿಖಾ ಅಧಿಕಾರಿಗಳಿದ್ದಾರೆ ಅವರು, ಈಗ ಎಕ್ಸಾಂಪಲ್ಲು, ನನ್ನ ಒಬ್ಬ ಮಿನಿಸ್ಟ್ರ್ ಮೇಲೆ ಒಬ್ಬ ಇನ್ಸ್ಪೆಕ್ಟ್ರ್ ತನಿಖೆ ಮಾಡೋಕ್ಕಾಗದೇ ಇರಬೇಕು. ಯಾಕಂದರೆ ಅವ್ರಿಗಿಂತ ಉನ್ನತ ಅಧಿಕಾರದಲ್ಲಿರೋದನ್ನ ರಾಜ್ಯಪಾಲರಿಗೆ ಕೇಳಬೇಕು ಅಂತೇಳಿ ಕರೆಕ್ಟಾಗಿ ಕಾನೂನಲ್ಲಿ ಇದೆ. ಈ ಕಾನೂನನ್ನ ಮಾಡಿದವರೇ ಬಿ ಜೆ ಪಿಯವರು. ಸಿಕ್ಕಿದವರೆಲ್ಲ ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡಬೇಕು, ರೋಡಲ್ಲಿ ಹೋಗೋರೆಲ್ಲ ತನಿಖೆ ಮಾಡಬೇಕು ಅಂತ ಕೊಡೋದಕ್ಕೆ ದಾಸಯ್ಯನ ಹತ್ರನೆಲ್ಲ ಲೆಟ್ರ್ ಇಸ್ಕೊಂಡು ರಾಜ್ಯಪಾಲರು ಬಿ ಜೆ ಪಿಯವರು ಹಾಕ್ಕೊಟ್ಟಂಥ ಡ್ರಾಫ್ಟ್ ಮೇಲೆ ಸೈನ್ ಹಾಕಿ ಕೊಟ್ಬಿಟ್ಟು ನಿಮ್ಮನ್ನು ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀವಿ ಅಂತ ಹೇಳೋದು ಸಂವಿಧಾನದಲ್ಲೇ ತಪ್ಪು ನಿರ್ಧಾರವನ್ನು ರಾಜ್ಯಪಾಲರು ಮಾಡಿದ್ದಾರೆ. ರಾಜ್ಯಪಾಲರು ಬಿ ಜೆ ಪಿಯ ಏಜೆಂಟ್, ಅದೇನೇನು ಎರಡು ಮಾತಿಲ್ಲ. ಡೆಲ್ಲಿಗೆ ಹೋದರು, ಅಮಿತ್ ಶಾ ಕುಮಾರಸ್ವಾಮಿ ಅವ್ರನ್ನ ದೇವೇಗೌಡರನ್ನ ಮೀಟ್ ಆದರೂ ಮಾರನೇ ಬಂದ್ಬಿಟ್ಟು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅದು ಸಂವಿಧಾನ ಬಾಹಿರ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಬೇಕಾಗಿರೋದು ಯಾರು? ತನಿಖಾ ಸಂಸ್ಥೆಗಳು, ಆರ್ ಪೊಲೀಸ್, ಆರ್ ಲೋಕಾಯುಕ್ತ, ಆರ್ CBI, ಆರ್ ED. ಈ ರೀತಿಯ ತನಿಖಾ ಸಂಸ್ಥೆಗಳು ಕೇಳಬೇಕು, ಇನ್ವೆಸ್ಟಿಗೇಷನ್ ಮಾಡಿ. ಈಗ ನಾನು ಹೋಗ್ತೀನಿ, ನಾನು ಪ್ರೈಮ್ ಮಿನಿಸ್ಟರ್ ಮೇಲೆ ತನಿಖೆ ಮಾಡಬೇಕು, ಇಷ್ಟು ದುಡ್ಡು ಹೊಡ್ಕೊಂಬಿಟ್ಟವ್ರೆ ಕೊಡಿ ಅಂದರೆ ಕೊಟ್ಟರು. ರೋಡಲ್ಲಿ ಹೋಗೋರಿಗೆಲ್ಲ ಕೊಟ್ಬಿಟ್ರೆ ತನಿಖಾ ಸಂಸ್ಥೆಗಳು ಆ ಸಾಂವಿಧಾನಿಕ ಇದುಗಳು ತಪ್ಪು. ರಾಜ್ಯಪಾಲರು ಮಾಡಿರೋದೇ ಕಾನೂನು ಬಾಹಿರ. ಅದರಿಂದ ರಾಜ್ಯಪಾಲರ ನಡೆಯ ವಿರುದ್ಧ ನಾವೆಲ್ಲ ಇದೀವಿ. ವೈಟ್ನರ್ ಹಾಕಿರೋ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ವೈಟ್ನರ್ ಸಿದ್ದರಾಮಯ್ಯ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ. ಯಾರು ವೈಟ್ನರ್? ಒಂದು ನಿಮಿಷ ರೀ, ಇಲ್ಲಿ ಯಾವುದೋ ಒಂದು ಲೆಟ್ರ್ ಸೈನ್ ಮಾಡ್ಬೇಕಾದ್ರೆ ತಪ್ಪಾಗ್ತದೆ. ಒಂದು ವೈಟ್ನರ್ ಹಾಕಿರ್ತೀವಿ, ಎಂತ ವೈಟ್ನರ್ ಹಾಕಿರೋದೇ ತಿದ್ದೋದ ಅಂತ ಹಂಗಂತ ಹೇಳಿದ್ರೆ ಯಡಿಯೂರಪ್ಪ ಪ್ರತಿಯೊಂದನ್ನು ತಿದ್ದುತ್ತಾ ಇದ್ದಾರೆ. ಹಂಗಾರೆ ತಿದ್ದಪ್ಪ ಯಡಿಯೂರಪ್ಪ ಅನ್ನೋಕ್ಕಾಗತ್ತ ನಾವು? ಅವೆಲ್ಲ ಸುಳ್ಳು. ಸುಮ್ಮನೆ 136 ಇರುವಂಥ ಪಕ್ಷವನ್ನು, ಸರ್ಕಾರವನ್ನು ಅವರು ಅಸ್ಥಿರ ಮಾಡಬೇಕು ಅಂತೇಳಿ, ಆ ಅಸ್ಥಿರ ಮಾಡೋದಕ್ಕೆ ಬಿ ಜೆ ಪಿಯ ವಿರುದ್ಧ ಎಲ್ಲೆಲ್ಲಿ ಸರ್ಕಾರಗಳಿವೆ ಅಲ್ಲಿ ರಾಜ್ಯಪಾಲರ ಮೂಲಕ ಕೇಂದ್ರ ಸರ್ಕಾರ ಇಂಡೈರೆಕ್ಟಾಗಿ ಸರ್ಕಾರವನ್ನು ನಡೆಸ್ತಾ ಇದೆ. ತಮಿಳುನಾಡಲ್ಲೂ ಅದೇ ಕೆಲಸ, ಪಶ್ಚಿಮ ಬಂಗಾಳದಲ್ಲೂ ಅದೇ ಕೆಲಸ, ಛತ್ತೀಸ್ಗಢದಲ್ಲೂ ಅದೇ ಕೆಲಸ, ಹೇಮಂತ್ ಸೊರೇನ್ ಮೇಲೂ ಅದೇ ಕೆಲಸ, ಡೆಲ್ಲಿಯಲ್ಲಿನೂ ಅದೇ ಕೆಲಸ, ತಮಿಳುನಾಡಲ್ಲೂ ಅದೇ ಕೆಲಸ, ಕೇರಳದಲ್ಲೂ ಅದೇ ಕೆಲಸ. ಈಗ ಕರ್ನಾಟಕಕ್ಕೆ ಬಂದಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಹಿಡಿತದಲ್ಲಿದೆ ಅಂತ ಇದನ್ನು ಅಸ್ಥಿರ ಮಾಡಿದ್ರೆ ದೇಶದಲ್ಲಿ ಅಸ್ಥಿರ ಮಾಡ್ಬೋದು ಅನ್ನೋದು ಬಿ ಜೆ ಪಿಯವರ ತಂತ್ರ. ಅದನ್ನು ವಿಫಲಗೊಳಿಸಲು ನಾವು ರಣತಂತ್ರನ ಎಣಿತಾ ಇದ್ದೀವಿ. ನಾನು CM ಬದಲಾವಣೆ ಬಗ್ಗೆ ಯಾವತ್ತೂ ಮಾತಾಡಿಲ್ಲ. CM ಬದಲಾವಣೆ ಬಗ್ಗೆ ಮಾತಾಡಿಲ್ಲ. ಈಗಿನ CM ಗಟ್ಟಿಯಾಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ. 136 ಜನನು ಈ ನಮ್ಮ ಮುಖ್ಯಮಂತ್ರಿಗಳ ಪರ ಇದ್ದೀವಿ. ರಾಜ್ಯಪಾಲರ ಹಠಾವೋ ಚಳುವಳಿಯಲ್ಲಿ ನಾವು 136 ಜನ ಇದ್ದೀವಿ. ಈ ರಾಜ್ಯಪಾಲರ ನಡೆ ವಿರುದ್ಧ ನಾವು 136 ಜನನು ಹೋರಾಟ ಮಾಡ್ತೀವಿ. ರಾಜ್ಯಪಾಲರ BJP ಏಜೆಂಟ್, ರಾಜ್ಯಪಾಲರು BJP ಏಜೆಂಟ್, ರಾಜ್ಯಪಾಲರು BJP ಏಜೆಂಟ್. ಮ್ಯೂಸಿಕಲ್ ಚೇರು ಅಂತಾರೆ, ಆ ಥರದ್ದು ಯಾವುದು ಚೇರು ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಗಟ್ಟಿಯಾಗಿದ್ದಾರೆ. ಮುಖ್ಯಮಂತ್ರಿಗಳನ್ನ ಸಿಗಿಸ್ಬೇಕು ಅಂತೇಳಿ BJPಯವರು
ಆಟ ಆಡ್ತಾ ಇರೋದು. ಅವರು ಕನಸು ಮನಸ್ಸಿನಲ್ಲಿ ಅವರಲ್ಲೇ ನೂರು ತೂತಾಗಿದೆಯಲ್ರಿ. ಇವ್ರು ಯಾಕೆ ಪಾದಯಾತ್ರೆ ಮಾಡಿದ್ರು ಅಂತ ಯತ್ನಾಳ್ ಯಾಕೆ ಪಾದಯಾತ್ರೆ ಮಾಡಿದ್ರು ಅಂತ ವಿಜೇಂದ್ರ ಯಾಕೆ ಮಾಡಿದ್ರು ಅಂತ ಕುಮಾರಸ್ವಾಮಿ ಯಾಕೆ ಮಾಡಿದ್ರು ಅಂತ ಯಡಿಯೂರಪ್ಪ. ಅವರಲ್ಲೇ ಕಿತ್ತಾಟ ಅವ್ರು ಮುಚ್ಕೊಳ್ಳೋ ಕೇಳ್ರಿ ಭಾಗವಹಿಸಿ. 1000% 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಈ ರಾಜ್ಯವನ್ನು ಮುನ್ನಡೆ ಅಭಿವೃದ್ಧಿಯ ಪಥದತ್ತ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅದರಲ್ಲಿ ಯಾವ ಇದಾರಲ್ರಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇದಾರಲ್ಲ. ಇವತ್ತು ಹೇಳ್ತಾ ಇದ್ದೀನಿ 50 ಕೋಟಿ, ಈಗ 50 ಕೋಟಿಯಿಂದ 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಕೊಡ್ತೀವಿ. ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ, ಸರ್ 100 ರೆಡಿ, ಎಲ್ಲಿಗೆ ಬರ್ತೀರಾ? 50 ಜನ MLAಗಳನ್ನ ಪರ್ಚೇಸ್ ಮಾಡೋಕ್ಕೆ BJP ಅವರು 100, ಈಗ 50ರಿಂದ 100ಕ್ಕೆ ಹೋಗಿದ್ದಾರೆ BJP ಅವರು. ನನಗೆ ಯಾರೋ ಒಬ್ಬ ಫೋನ್ ಮಾಡಿದ್ದ, 100 ಕೋಟಿ 100 ಕೋಟಿ ಈಗ ಯಾವನ ಗಿಡಿಯೋ ನಿನ್ನ ಹಿಡ್ಕೊಂಡೈತಲ್ವಾ ಅಂತ. ನಾನು ಅವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ. ಹಿಂಗೆ ದಿನನಿತ್ಯ ನಮ್ಮ ಸರ್ಕಾರ ಬೀಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. 50ರಿಂದ ಈಗ 100 ಕೋಟಿ ಆಫರ್ಗೆ ಹೋಗಿದ್ದಾರೆ. ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ, ಮುಖ್ಯಮಂತ್ರಿಗಳು ಸ್ಥಿರವಾಗಿದ್ದಾರೆ, ಗಟ್ಟಿಯಾಗಿದ್ದಾರೆ. ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಕೂಡ ಸಭೆ ಮಾಡಿದ್ರು, ಅದು ಈ ವಿಚಾರ ಚರ್ಚೆ ಆಯಿತು ಅಂತ ಕೇಳಿ ಬರ್ತಾ ಇದೆ. ಸಂತೋಷ್ ಜಿ, ಶೋಭಾ ಕರಂದ್ಲಾಜೆ, ಕುಮಾರಸ್ವಾಮಿ ಅವರು ಮತ್ತು ಪ್ರಹ್ಲಾದ್ ಜೋಶಿ ಇವರೆಲ್ಲ ಒಂದು ಗ್ಯಾಂಗ್ ಆಗಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಆದರೆ ನಮ್ಮದು 136 ಜನ ಇರುವಂಥ ಬಂಡೆ ಅಂತ ಗಟ್ಟಿಯಾಗಿರುವ ಸರ್ಕಾರ, ಜನಪ್ರಿಯ ಮುಖ್ಯಮಂತ್ರಿಗಳು ಬಡವ್ರ ಪರ ಇದ್ದಾರೆ. ಇದನ್ನು ಬೀಳ್ಸೋಕ್ಕೆ ಯಾವುದೇ ಕಾರಣದಕ್ಕೂ ಸಾಧ್ಯ ಇಲ್ಲ. ಆದರೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ದಂಗೆ ಮೋದಿಯವ್ರಿಗೆ, ಅಮಿತ್ ಶಾಗೆ ಮಾತು ಕೊಟ್ಬಿಟ್ಟಿದ್ದಾರೆ. ಇವರು 5 ಜನ ಸರ್ಕಾರ ಬೀಳಿಸ್ಬೇಕು ಅಂತ ಓಡಾಡ್ತಾ ಇದ್ದಾರೆ. ನಮಗಲ್ರಿ, ನಮ್ಮ ಶಾಸಕರುಗಳಿಗೆ ದಿನ ಯಾರೋ ಹಿಂಗೆ ಇರ್ತಾರಲ್ಲ ಬ್ರೋಕರ್ಗಳು, ಈ ಬೆಳಗ್ಗೆ ಇದ್ದರೆ BJPಯಲ್ಲಿ ಬ್ರೋಕರ್ಗಳು ಕೆಲವರು ಓಡಾಡ್ತಾ ಇರ್ತಾರೆ. ಆದರೆ ನಮ್ಮ ಯಾವ ಶಾಸಕರು ಬಲಿ ಆಗಲ್ಲ. ಈಗ 50ರಿಂದ 100 ಕೋಟಿಗೆ ಹೋಗಿದ್ದಾರೆ. ಶಾಸಕರು ಖರೀದಿ ಮಾಡ್ತೀವಿ, ಅದು ಮಾಡ್ತೀವಿ. ಅವ್ರಿಗೇನು ಅಂದರೆ ಕಾಂಗ್ರೆಸ್ ಸರ್ಕಾರ ಅಸ್ಥಿರ ಆಗಿಬಿಡ್ಬೇಕು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಅನ್ನೋದು ಅವರ ಏನೋ ಅಗಲಗನಸು. ಎಷ್ಟು ಜನ ಶಾಸಕರು ಖರೀದಿಗೆ ಮುಂದಾಗಿದ್ರು? 50 ಜನ. ಒಬ್ಬನೂ ಆಗಲ್ಲ ರೀ, ಒಬ್ಬನೂ ಆಗಲ್ಲ. ದಿನ ಪ್ರತಿಯೊಬ್ಬರನ್ನು ಸಂಪರ್ಕ ಮಾಡ್ತಾ ಇರ್ತಾರೆ. ನೀವು ಬರ್ತೀರಾ ಯಾರು ಹೋಗಕ್ಕೆ ರೆಡಿ ಇಲ್ಲ. ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ ಸರ್ಕಾರನ ಬೀಳ್ಸೋಕ್ಕೆ. ಯಾವ BJPಯವ್ರಿಗೂ ತಾಕತ್ತಿಲ್ಲ, ಆಗೋದಿಲ್ಲ. ದಿನ ಬೆಳಗ್ಗೆ 50ರಿಂದ ಈಗ 100 ಕೋಟಿಗೆ ಹೋಗಿದ್ದಾರೆ ಅಂತ ಹೇಳತ್ತಲ್ಲ. ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಯಾವನ ಬರ್ತಾನಲ್ಲ 100 ಹಿಡ್ಕೊಂಡು ಅದನ್ನು ಹಂಗೆ ವಿಡಿಯೋ ಮಾಡಿ ಟಿವಿಗೆ ಬಿಟ್ಬಿಡೋದು. ಈಗೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಎವಿಡೆನ್ಸ್ ಮಾಡಿಕೊಂಡು ED CBIಗೆಲ್ಲ ಕೊಟ್ಟು ಅವ್ರನ್ನೆಲ್ಲ ಇಡಿಸಿ ಹಣದ ಸಮೇತ ಬ್ಯಾಗ್ ಸಮೇತ ಇಡಿಸ್ಬಿಡೋಣ ಅಂತಿದ್ದೀವಿ. ಎಲ್ಲಿ ಬಿಡ್ತೀವಿ, ಬೇಕಾದ ಟೈಮಲ್ಲಿ ಬಿಡ್ತೀವಿ. ಯಾರು ಫೋನ್ ಮಾಡಿದ್ನಲ್ಲ ಒಂದು ಆಡಿಯೋ ಇದೆ. ಈಗ ಅವ್ನಿಗೆ ಎದೆ ಡಗ ಅಂತ ಇರ್ತದೆ, ನಾವು ಯಾರು ಮಾಡಿದ್ವು ಎಲ್ಲ ಒಂದು ಟೈಮಲ್ಲಿ. TV9 PM News, ಇದು ಭ್ರಷ್ಟರ ಬೇಟೆ.